ಕರ್ನಾಟಕ ರಾಜ್ಯದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಏನು ಇವತ್ತಿನ ದಿನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವಂಥ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ರಾಜ್ಯ ಮಟ್ಟದ ವಿದ್ಯುತ್ ಗುತ್ತಿಗೆದಾರರ ಸಮಾವೇಶದಲ್ಲಿ ಈ ಸಮಾರಂಭದಲ್ಲಿ ಉದ್ದೇಶಿಸಿ ಒಂದೆರಡು ತಮಗೆ ಮಾತನಾಡೋಕ್ಕೆ ಇಚ್ಛೆ ಪಡುತ್ತೇನೆ. ಏನಪ್ಪ ಅಂದರೆ ಕೇಂದ್ರ ಸಮಿತಿಯಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಏನು OCCC ಅನ್ನುವಂತಹ ಸರ್ಟಿಫಿಕೇಟನ್ನು ಇನ್ನೇನು 30-40 ಸೈಟಲ್ಲಿರುವ OCCCಯನ್ನು ವಿನಾಯಿತಿ ಹೊಂದಿದೆ. ಆದರೆ 40-60 60-80 ಇನ್ನು ಹೆಚ್ಚಿನ ಏನು ಪ್ಲಾಟ್ಗಳಿದ್ದಾವೆ ಅಂಥ ಒಂದು ಪ್ಲಾಟ್ಗಳಿಗೆ OCCC ಕಂಪಲ್ಸರಿಯನ್ನು ಬಿಡ್ತಾ ಇದ್ದಾರೆ. ಅದನ್ನು ರದ್ದುಗೊಳಿಸಬೇಕು. ಹಾಗೆ ತೋಟದ ಮನೆ ಅಂತ ಹೇಳಿ ರೈತರಲ್ಲಿರುವಂಥ ತೋಟದ ಮನೆ ಅಂತೇಳಿ ಆ ಮನೆಗಳಿಗೆ ಕರೆಂಟ್ ಕೊಡಬೇಕೆಂದು ಆದೇಶ ಇದ್ದರೂ ಕೂಡ ಕೊಡ್ತಾ ಇಲ್ಲ. ಹಾಗೆ ಇನ್ನು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇರುವಂತಹ ಏನು ಹೊಲದಲ್ಲಿ ಮಾಡುತ್ತಿರೋ ರೈತರಿಗೆ ಅಂಥ ರೈತರಿಗೆ ಇವತ್ತಿನ ದಿನ ಕರೆಂಟನ್ನು ಕೊಡ್ತಾ ಇಲ್ಲ. ಇಂಥ ಒಂದು ನಮಗೆ ಬಹಳ ರೈತರಿಗೆ ಆಗಿರ್ಬೋದು, ಗ್ರಾಹಕರಿಗೆ ಆಗಿರ್ಬೋದು ಬಹಳಷ್ಟು ಅನಾನುಕೂಲ ಆಗಿದೆ. ಅದಕ್ಕೋಸ್ಕರ ಇವತ್ತಿನ ದಿನ ನಾವು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶದಲ್ಲಿ ನಾನಾ ಥರದ ರೈತರು ಬಂದಿದ್ದಾರೆ ಹಾಗೂ ವಿವಿಧ ಸಂಘಟನೆಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾವೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಹೇಳೋದು ಸರ್ಕಾರಕ್ಕಿಷ್ಟೇ, ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟಬೇಕು. ನಮ್ಮ ಸರ್ಕಾರಕ್ಕೆ ಮುಟ್ಟಬೇಕಂದರೆ ನಾವು ಇವತ್ತಿನ ದಿನ ಈ ಪ್ರತಿಭಟನೆ ಅನಿವಾರ್ಯ. ಮತ್ತು ಇನ್ನೊಂದು ಏನು ವಿಷಯ ಹೇಳಬೇಕಂದ್ರೆ, ನಮ್ಮ ಭಾಗದಲ್ಲಿರುವ ಬೀದರ್, ಕಲಬುರಗಿ, ಯಾದಗಿರಿ, ಬಳ್ಳಾರಿ ಇನ್ನೂ ಕೆಲವು ಜಿಲ್ಲೆಗಳಿಗೆ ಈಗೇನು ಸ್ಮಾರ್ಟ್ ಮೀಟರ್ಗಳು ಬಂದಿದ್ದಾವೆ. ಆ ಸ್ಮಾರ್ಟ್ ಮೀಟ್ರನ್ನು ನಮಗೆ ಇನ್ನೂ ಗ್ರಾಹಕರಿಗೆ ಏನು ಅಂತ ಅರ್ಥನೇ ಗೊತ್ತಿಲ್ವ. ಇನ್ನೂ ಕೆಲವೊಬ್ಬರಿಗೆ ಓಲ್ಡ್ ಮೀಟ್ರನ್ನೇ ಕಂಟಿನ್ಯೂ ಮಾಡಬೇಕೆಂದು. ಯಾಕಂದರೆ ಡಿವಿಷನ್ದಲ್ಲಿ ನಮ್ಮ ಸುರಪುರ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಇನ್ನೂ ಕೆಲ ಡಿವಿಷನ್ನಲ್ಲಿ ಇನ್ನೂ ಹಳೆಯ ಮೀಟ್ರನ್ನು ಮಾಡೋಕ್ಕೆ ಅನುಕೂಲ ಏನಪ್ಪ ಅಂದರೆ ಒಂದು 28/3 ಕೊನೆಯ ದಿನ ಅಂತ ಹೇಳಿದರು. ಆ ದಿನದಲ್ಲಿರುವಂಥ ಇಲ್ಲಿದ್ದರು ಡಿಸೆಂಬರ್ ಟು ಏನು ಈ ಫೆಬ್ರವರಿ ತನಕ ಅಂತ ಹೇಳಿದರು. ಅಲ್ಲಿ ತನಕ ಸುಮಾರುಗಳು ಮೀಟ್ರ್ಗಳನ್ನು ಇನ್ನೂ ಹಾಗೇ ಇವೆ. ಆ ಮೀಟ್ರ್ಗಳನ್ನು ಹಳೆಯ ಮೀಟ್ರ್ಗಳನ್ನು ನಮಗೆ ಹಿಂದೆ ರಿಜಿಸ್ಟ್ರೇಷನ್ ಮಾಡಿರುವಂಥ ತಾವು ಎಲ್ಲನೂ ಕಂಪ್ಲೀಟ್ ಮಾಡಿ ಈ ಮುಂದಿನ ಮೀಟ್ರ್ಗಳಿಗೆ ಹೊಸ ಸ್ಮಾರ್ಟ್ ಮೀಟ್ರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮ ವಿನಂತಿ ಮೂಲಕ ಈ ವಿನಂತಿಯನ್ನು ತಮಗೆ ಸಲ್ಲಿಸುತ್ತೇವೆ. ಹಾಗೆ ಇವರ ವಿನಂತಿಯನ್ನು ಕೂಡ ನಾನು ಮಾಡುತ್ತೇನೆ ಬಂಧುಗಳೇ. ಅದಕ್ಕೋಸ್ಕರ ನಾನು ಇವತ್ತಿನ ದಿನ ಹೇಳೋದಿಷ್ಟೇ, ಸರ್ಕಾರಕ್ಕೆ ಆಗಿರ್ಬೋದು, ಅಧಿಕಾರಿಗಳಿಗಿರ್ಬೋದು, ನಮಗೇನು ಇನ್ನು ಇಲ್ಲಿ ತನಕ ಏನು ಆದೇಶವನ್ನು ಕೊಟ್ಟಿದ್ದಾರೆ ಅದೇ ಇನ್ನೂ ಕಂಟಿನ್ಯೂ ಆದೇಶವನ್ನು ಮಾಡಿರಿ ಎನ್ನುವಂತಹ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಶೋಕ್, ವಿದ್ಯುತ್ ಗುತ್ತಿಗೆದಾರರು, ಶಾಪೂರ್. ಸರ್, ಇದರ ಉದ್ದೇಶ ವಾಸ ದೃಢೀಕರಣ ಪತ್ರವನ್ನು ರದ್ದು ಮಾಡಿ ಏನು ಸುಪ್ರೀಂ ಕೋರ್ಟ್ ಆದೇಶ ಬರುವ ಮುನ್ನ ಅಂದರೆ 4/4/2025 ಹಿಂದೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದು ಸಂಪೂರ್ಣವಾಗಿ ಕಟ್ಟಡಗಳನ್ನು ನಿರ್ಮಾಣಗೊಂಡಂಥ ಈ ರಾಜ್ಯದ 16 ಲಕ್ಷಕ್ಕೂ ಅಧಿಕ ಸ್ಥಾವರಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಬೇಕು ಅನ್ನೋದು ಒಂದೇ ಅಜೆಂಡಾ ಈ ಒಂದು ಹೋರಾಟದ್ದು. ಈಗಾಗಲೇ ವಿರೋಧ ಪಕ್ಷದಿಂದ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಅವರು, ರವಿಕುಮಾರ್ ಸರ್ ಅವರು, MLA ಜಯನಗರ MLA ಅವರು, ಹಲವಾರು ರಾಜಕೀಯ ಮುಖಂಡರು, ಪದಾಧಿಕಾರಿಗಳು ಬಂದಿದ್ದಾರೆ.